ಒಟ್ಟು 800 MCFT ಚಿಕ್ಕನಾಯಕನಹಳ್ಳಿಗೆ ಅಲೋಕೇಶನ್ ಆಗಿದೆ. ಅಲ್ಲ ಕೇಳಿಸುತ್ತೆ, ಸೈಲೆಂಟ್ ಆಗಿದ್ರೆ ಕೇಳಿಸುತ್ತೆ. ಬೇರೆ ಒಟ್ಟು 800 MCFT ಅಲೋಕೇಶನ್ ಆಗಿದೆ. ಅದರಲ್ಲಿ 45.15 ಕಿಲೋಮೀಟ್ರಲ್ಲಿ ಒಂದು ಮೇನ್ ಫೀಡರ್ ರನ್ ಆಗುತ್ತೆ. ಅದರಲ್ಲಿ ಒಂದು ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಕೆನಾಲು ಮತ್ತು ಆಲ್ಕುರ್ಕೆ ಬ್ರಾಂಚ್ ಕೆನಾಲ್ ಬರುತ್ತೆ. ಇನ್ನೊಂದು 48.175ನಲ್ಲಿ ಇನ್ನೊಂದು ಲಿಫ್ಟ್ ಸ್ಕೀಮ್ ಇದೆ, ಅದು ಕಂಪ್ಲೀಟ್ ಆಗಿದೆ 4 ಕೆರೆ. ಇದರಲ್ಲಿ ಈಗ ನಮ್ಮದು ಮೇನ್ ಫೀಡರ್ ಆಗಿದೆ. ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಕೆನಾಲಲ್ಲಿ ನಮ್ಮದು 11.5 ಕಿಲೋಮೀಟ್ರ್ ಏನಿತ್ತು, 11.5 ಕಿಲೋಮೀಟ್ರಲ್ಲಿ 9.85 ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು 1 ಕಿಲೋಮೀಟ್ರು ಸ್ಟಾರ್ಟ್ ಆಗಿಲ್ಲ. 650 ಮೀಟ್ರು ಪಾರ್ಶಿಯಲಿ ಆಗಿದೆ. ಹಳ್ಳಿ ತಾಲೂಕಿಗೆ ನಮ್ಮ ಹೇಮಾವತಿಯಿಂದ 800 MCFT ನೀರು ಅಲೋಕೇಶನ್ ಆಗಿದೆ. 800 MCFT ಅಂದರೆ ಒಂದು TMCಲಿ 80%, 0.8 TMC ನೀರು ಅಲೋಕೇಶನ್ ಆಗಿದೆ. ಇದರಲ್ಲಿ 2 ಸ್ಕೀಮ್ ಬರುತ್ತೆ, ಒಂದು ಲಿಫ್ಟ್ ಸ್ಕೀಮು, ಒಂದು ಗ್ರಾವಿಟಿ ಸ್ಕೀಮ್. ಲಿಫ್ಟ್ ಸ್ಕೀಮಲ್ಲಿ 48.175 ಕಿಲೋಮೀಟರ್ ಆಫ್ಟೇಕ್ ಆಗಿ ಅದು ಕಂಪ್ಲೀಟ್ ಆಗಿದೆ. ಸ್ಕೀಮ್ 4 ಕೆರೆಗೆ ನೀರು ಆಗಲೇ ಕೊಡ್ತಾ ಇದ್ದೀವಿ. ಈಗ ನಮ್ಮದು 45.15 ಇಲ್ಲಿ ಇನ್ನೊಂದು ಗ್ರಾವಿಟಿ ಮೇನ್ ಬರುತ್ತೆ. ಗ್ರಾವಿಟಿ ಮೇನಲ್ಲಿ ಒಂದು ಚಿಕ್ಕನಾಯಕನಹಳ್ಳಿ ಮೇನ್ ಫೀಡರು ಮತ್ತು ಇದರಲ್ಲಿ ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಕೆನಾಲು ಮತ್ತು ಆಲ್ಕುರ್ಕೆ ಬ್ರಾಂಚ್ ಕೆನಾಲ್ ಬರುತ್ತೆ. ಚಿಕ್ಕನಾಯಕನಹಳ್ಳಿ ಬ್ರಾಂಚ್ ಕೆನಾಲ್ ಒಟ್ಟು 11.5 ಕಿಲೋಮೀಟರ್, 9.85 ಕಿಲೋಮೀಟರ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಬ್ಯಾಲೆನ್ಸ್ 1.65 ಸುಮಾರು 600 ಪಾರ್ಶಿಯಲಿ ವರ್ಕ್ ಆಗಿದೆ. ಇನ್ನೊಂದು ಕಿಲೋಮೀಟ್ರು ಟ್ಯಾಕಲ್ ಆಗಬೇಕು. ಇದರಲ್ಲಿ ಏನಾಗಿದೆ, 2 ಕಟ್ ಅಂಡ್ ಕವರ್ ಬರುತ್ತೆ. ಒಂದು KSRTC ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರ್ತದಲ್ಲ, ಅಲ್ಲಿ ಕಟ್ ಅಂಡ್ ಕವರ್ ಒಂದಿದೆ. ಇನ್ನೊಂದು ರೋಡ್ ಕ್ರಾಸಿಂಗ್ ಒಂದು 90 ಮೀಟ್ರು ಒಂದು ಕಟ್ ಅಂಡ್ ಕವರ್ ಬರುತ್ತೆ. ಹಿಂದಕ್ಕೆ ಹೋಗ್ಬಿಡಿ, ಮುಂದಕ್ಕೆ ಹೋಗಿ ಮುಗಿದೋಗಿರೋದನ್ನ ಮಾತ್ರ ಪೋಸ್ಟ್ ಮಾಡಿ ಮುಂದಲದ್ದು ಸ್ಕೀಮ್ ಮುಗಿಸೋಣ ಪ್ಲೀಸ್, ದಯಮಾಡಿ. ಯಾರು ಅನ್ಯತ ಭಾವಿಸ್ಬೇಡಿ. ಈಗ ಡಬ್ಬೆಗಟ್ಟತಕ್ಕ ಆಗಂತ ಕೆಲಸ ಎಷ್ಟು ಪೆಂಡಿಂಗ್ ಇದೆ, ಯಾವತ್ತು ಮುಗಿಯುತ್ತೆ? ಈಗ ಅದೇ ನಮ್ಮ ಚಿಕ್ಕನಾಯಕನಹಳ್ಳಿ ಬ್ರಾಂಚ್ಗೆ ನಾನು ಹೇಳಿದ್ನಲ್ವ, 1.65 ಕಿಲೋಮೀಟರ್ ಬಾಕಿ ಇದೆ. 1.65ನಲ್ಲಿ 2 ಕಟ್ ಅಂಡ್ ಕವರ್ ಬರುತ್ತೆ. ಕಟ್ ಅಂಡ್ ಕವರ್ಗೆ ಬ್ಲಾಸ್ಟಿಂಗ್ ಮಾಡಬೇಕು, ಎಕ್ಸ್ಕವೇಷನ್ ಮಾಡಬೇಕು, ಮತ್ತು ಕಾಂಕ್ರೀಟ್ ವರ್ಕ್ ಎಲ್ಲ ಬರುತ್ತೆ. ಮತ್ತೆ ಇನ್ನು ಇವತ್ತು ನಾಳೆ ಮುಗಿಯುತ್ತೆ. ಕನ್ಫರ್ಮಾ? ಮಾಹಿತಿ ಪಕ್ಕಾ ನಮ್ಮರೆಲ್ಲ ಕೊಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಚಾನಲ್ ವೀಕ್ಷಣೆಗೆ ಬಂದಿದ್ರಿ ನೀವು? ಚಾನಲ್ ವೀಕ್ಷಣೆಗೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ನಿಮ್ಮ ಬಸ್ ಸ್ಟ್ಯಾಂಡ್ ಇದು ಎಲ್ಲ ಬಂದಿದ್ದೀನಿ ಸರ್. ಒಂದು ನಾವು ಭಾಳ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀವಿ, ಲೆವೆಲ್ ಮಾಡಿ ಕ್ರಾಸ್ ಚೆಕ್ ಆದ್ಮೇಲೆ ನಿಮ್ದು ಕನ್ಫರ್ಮೇಶನ್ ಅದಕ್ಕೆ ಹೇಳ್ತಾ ಇರೋದು. ಮಾಹಿತಿಯನ್ನ ಸತ್ಯವಾದ ಮಾಹಿತಿ ನಿಮ್ಮ ಹತ್ರ ಇದ್ರೆ ಜನರೆದುರಿಗೆ ಹೇಳಿ. ಇದೊಂದು ನಾವು ಕನ್ಸಂಪ್ಷನ್ ಇದಿಟ್ಕೋಬೇಕಾಗುತ್ತೆ. ಮಳೆ ಬಂದರೆ ಎತ್ತಿರೋ ಮಣ್ಣು ಸೈಡ್ ಮತ್ತೆ ಕೆಳಗೆ ಬಿದ್ದರೆ ಅದು ತೆಗಿಬೇಕಾಗ್ತದೆ. ಅದೊಂದು ಬಿಟ್ಟರೆ ಇನ್ನೇನು ಈಗ ಹರ್ಡಲ್ಸ್ ಇರಬಾರ್ದು. ಆ ಥರ ನೀರು ಬಿಟ್ಟಾಗ ಏನು ಬರಲ್ಲ, ಮಳೆ ಬಂದರೆ ಮೇಲಿಂದ ಜಾಸ್ತಿ ಆಳ ಇದೆಯಲ್ಲ. ಸರ್, ನೀವು ನಾಳೆ ಸಾಯಂಕಾಲ ಹೇಳ್ತೀರಾ ಯಾವತ್ತು ಲೆವೆಲ್ಸ್ ಕೊಡ್ತೀವಿ ಅಂತ ಅಲ್ವಾ? ಡಬ್ಬೆಗಟ್ಟ ತಕ್ಕ ಮಾತ್ರ ಯಾವಾಗ ತಕೊಂಡ್ಬಂದಿದ್ವಿ, ಆ ಬ್ರಿಡ್ಜಿಂದ ಈ ಕಡೆಗೆ ಎಳ್ಕೊಂಬಂದು ಒಂದು ಕಡೆ ಸ್ಟಾಕ್ ಮಾಡಿದ್ವಿ, ಅದನ್ನು ಲಿಫ್ಟ್ ಮಾಡ್ತೀವಿ. ಸೊ ಆ ಥರ ನಾಳೆಯಿಂದನೇ ಕ್ರಮ ತಗೊತೀವಿ. ಅದನ್ನು ಸಿಲ್ಟ್ ಎಲ್ಲೆಲ್ಲಿ ಅಂದರೆ ಮುಂಚೆ ಅದನ್ನು ನಾವು ಆಲ್ರೆಡಿ CBL ರೀಚ್ ಆಗಿತ್ತು, ಅಂಥ ಕಡೆ ಈಗ ಸ್ವಲ್ಪ ಜಂಗಲ್ಲು, ಮೈನರ್ ಜಂಗಲ್ಲು ಮತ್ತು ಸಿಲ್ಟು ಬಿದ್ದಿದೆ, ಅದನ್ನು ನಾವು ತಗೊಬರ್ಬೇಕು. ಸೊ ನಾಳೆ ಅಥವಾ ನಾಡಿದ್ರಿಂದ ಅದನ್ನು ಮಿಷಿನರಿಯಲ್ಲಿ ತೆಗಿಯೋದು ಮಾಡ್ತೀವಿ. ನಾಳೆ ಕಂಪಲ್ಸರಿ ಲೇಬರ್ ಬ್ಯಾಚ್ ಅಂತೂ ಬರ್ತದೆ, ಅದಕ್ಕೆ ತಮ್ಮ ಫೋಟೋ ಕೂಡ ಹಾಕ್ತೀವಿ. ಅದು ಶುರು ಮಾಡಿದಾಗ ಡಿಸಿಲ್ಟಿಂಗ್ ಇರುತ್ತೆ. ಎಸ್ ಸರ್, ಎಸ್ ಸರ್, ಮಾಡ್ತೀವಿ. ಅಷ್ಟೇ ಮಂಡೇಗೆ ಮಾಡಿದ್ರೆ ಟ್ಯೂಸ್ಡೇ ಬಿಟ್ಕೊಳ್ಳೋಣ ಸರ್ ನಾವು. ಟ್ಯೂಸ್ಡೇ ಇಲ್ಲ, 2 ದಿವಸಕ್ಕಲ್ಲಿ ಇದೇ ಮಳೆ ಬಂದರೆ ಬಿಡಕ್ಕೆ ಯೋಗ್ಯ. ಇನ್ನೂ 1 ವಾರ ಆಗುತ್ತೆ ಸರ್, 1 ವಾರ ನಮಗೆ. ಆಮೇಲೆ ಅಲ್ಲಿಂದ ನೀರು ಬರೋಕ್ಕೆ ಒಂದು 5-6 ದಿವಸ. ಮಷಿನ್ ಪವರ್ನ ಜಾಸ್ತಿ ಮಾಡಿ ಸರ್. ಒಂದು ಸಬ್ಮಿಷನ್ ಈಗ ಸರ್, ಒಂದು ಸಬ್ಮಿಷನ್ ನಾವು ಮೇನ್ ಫೀಲ್ಡ್ರಲ್ಲಿ ರನ್ ಆಫ್ ಇತ್ತು. ಪ್ರತಿ ವರ್ಷ ನೀರು ಬಿಡ್ತಾ ಇರೋದ್ರಿಂದ ಅಲ್ಲಿ ರನ್ ಆಫಲ್ಲಿ ಬರೋ ಸಿಲ್ಟು ಕೂಡ ಡೆಪಾಸಿಟ್ ಆಗಿತ್ತು. ಸೊ ನಮ್ಗೆ ಅದು ಮೇಜರ್ ಹರ್ಡ್ಲು, ಅದನ್ನು ತೆಗ್ದಿದ್ದೀವಿ. ಈಗ ಇಲ್ಲಿ ನಾವು ಈಗ ಫ್ರೆಶ್ ಆಗಿ ವರ್ಕ್ ಮಾಡಿರೋದ್ರಿಂದ
ಮುಂಚೆ ಏನು ಮೆಗಾದರ್ ಮಾಡಿದ್ರಲ್ಲ ಅಲ್ಲಿ ಮಾತ್ರ ಸ್ಲಿಪ್ ಡರ್ತ್ ಇದೆ. ಇವ್ರು ಹೊಸ್ದಾಗಿ ಟ್ಯಾಕಲ್ ಮಾಡಿರೋದು ಆಲ್ಮೋಸ್ಟ್ CBLಗೆ ನಾವು ತೆಗ್ದಿರೋದ್ರಿಂದ ಅಲ್ಲಿ ಜಾಸ್ತಿ ನಮಗೆ ಸಿಲ್ಟ್ ಥರ ಇರಲ್ಲ. ಏನೋ ಒನ್ ಆರ್ 2 ಮಂತ್ಸಲ್ಲಿ ಬಿದ್ದಿರ್ತಕ್ಕಂಥ ಏನು ಡಿಸೆಂಬರಿಂದ ಸ್ಲಿಪ್ ಆಗಿರ್ತಕ್ಕಂಥ ಅರ್ಥ ಇರ್ತದೆ, ಅದನ್ನು ತೊಗೊಂಬರ್ತೀವಿ ಸರ್. 1 ಅಡಿ 1.5 ಅಡಿ ಆ ಥರ ಇರ್ತದೆ. ಆ ಮೇನ್ ಫೀಡ್ರಲ್ಲಿ ನಮಗೆ 1.5 ಮೀಟ್ರ್ 2 ಮೀಟ್ರ್ ಈ ಥರ ಇತ್ತು ಒಂದೊಂದು ಕಡೆ. ಯಾಕಂದರೆ ಅದು ಕೆನಾಲ್ ರನ್ ಆಗಿತ್ತಲ್ಲ, ನೀರು ಬರ್ತಾ ಇತ್ತಲ್ಲ ಪ್ರತಿ ವರ್ಷ, ಅಲ್ಲಿ ಸಿಲ್ಟ್ ಜಾಸ್ತಿ ಡೆಪಾಸಿಟ್ ಇತ್ತು. ಇದರಲ್ಲಿ ಆ ಥರ ಇಲ್ಲ. ಆ ಕಡೆನೂ ಇಲ್ಲ, ಇಂಜಿನಿಯರ್ಸ್ ಇಲ್ಲ. ಅದು ಬೇಡ, ಅವರೇ ಮಾಡ್ತಾರೆ ಬಿಡಿ. ಅವರು ಇರಿಗೇಷನ್ ಅಲ್ಲಿ ಇಂಜಿನಿಯರ್ಸ್ ಯಾರು ಬರ್ತಾ ಇಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇಲ್ಲ ಯಾರು. ಸದ್ಯಕ್ಕೆ ಇದನ್ನ ಎಮರ್ಜೆನ್ಸಿ ಅಂತ ಮಿಷನರೀಸ್ ಜಾಸ್ತಿ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೆ ಅದನ್ನ ಮಾಡಿ ಅಷ್ಟರೊಳಗೆ ಕಂಪ್ಲೀಟ್ ಮಾಡಲಿ ಅಂತ. ಆ ಥರ ಪ್ರೆಷರ್ ಅಲ್ಲ ಬಂದಾರಲ್ವಾ, ಅಡ್ಮಿನಿಸ್ಟ್ರೇಷನ್ ಏನ್ ತಗಂತಾರೆ ನೋಡೋಣ. ಅಲ್ಲ, ಅದೇನು ಸೀಟು ಜಂಗಲ್ ಅವರೇ ಮಾಡ್ತಾರೆ. ಯಾರೇ ಬಂದ್ರು ಯಾರು ಮಾಡ್ಬೇಕು ಅಂತ ನೀವು ಹೇಳಿದ್ರೆ ಬೆಳಗಿಂದ ಮತ್ತೆ ಸೀಟು ಜಂಗಲ್ ಮಾಡೋದು ಅವರೇ. ಪ್ರಭಾಕರ್ ಪ್ಲಾನ್ ಮಾಡಿ. ಪ್ರಭಾಕರ್ ಹೇಳಿ, ನೀವು ಹೇಳಿ ಪ್ರಾಕ್ಟಿಕಲ್. ಮಂಗಳವಾರ ನೀರು ಬರೋದ್ರಿಂದ ನಮ್ದು 10-12 ಡೇಸ್ ಬೇಕು. ಅದೇನಾಗುತ್ತೆ ಮದು, ಸೋಮವಾರ ನೀರು ಬಿಟ್ರೆ 1 ವಾರ ಬೇಕು ಬರೋಕ್ಕೆ. ಇನ್ನು ನೆಕ್ಸ್ಟ್ ವೀಕ್ ಅದು ಪ್ರಾಕ್ಟಿಕಲಿ ನಮಗೆ ತೊಂದರೆ ಆಗಲ್ಲ. ಅದು ನೋಡಿ, ಸೋಮವಾರ 10ನೇ ತಾರೀಕು ನೀರು ಬಿಟ್ರೆ 17 ಬೇರೆ ಡೇಟ್ ಕೊಟ್ರೆ ನಾವು ಓಪನ್ ಮಾಡಿ ನಾವು ಲಿಫ್ಟ್ ಮಾಡೋಕ್ಕೆ ಬುಧವಾರ ಅಂತ ಹೇಳಿದ್ವಲ್ಲ ಸರ್. ಅದಾದ್ಮೇಲೆ ನಮಗೊಂದು 5 ದಿವಸ ಬಿಡುವ ಸರ್ ಸೀಲ್ ತಗೊಂಬರಕ್ಕೆ. ಗುರುವಾರ ಇದನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಸೊ ಮಂಗಳವಾರದವರೆಗೂ ಸೀಲ್ಟ್ ಇರ್ತಕ್ಕಂಥದ್ದನ್ನ ತಗೊಂಡು ಬರ್ತೀವಿ. ಮಂಗಳವಾರ ತೆಗಿತಾರೆ, ಅದ್ರ ನೆಕ್ಸ್ಟ್ ಮಂಗಳವಾರಕ್ಕೆ ನೀರು ಬರುತ್ತೆ ಸರ್. ಮಂಗಳವಾರದಷ್ಟೊತ್ತಿಗೆ ಸೋಮವಾರ CBCದು ಮೀಟಿಂಗ್ ಆದ್ರೆ ಮಾಡ್ತಾ ಮತ್ತೆ ಒಂದು ವಾರ ಬೇಕು. ಅಲ್ಲಿ ಸೈಟಲ್ಲಿ ಕೆಲಸ ಮಾಡೋದಿರೋದು. ಅವ್ರ ಮೇಲಿರೋ ಒತ್ತಡ ಕಡಿಮೆ ಮಾಡಬೇಕು ಅಂದ್ರೆ ನೀವು ಬೇರೆ ಕಡೆಯಿಂದ ಎಲ್ಲಿಂದಲಾರೆ ಮಿಷನರೀಸ್ ಹಾಕ್ಬೇಕು, ಮ್ಯಾನ್ ಪವರ್ ಹಾಕ್ಬೇಕು, ನಿಮ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಸೈಟ್ಗೆ ಹಾಕ್ಬೇಕು, ಕೆಲಸ ಮಾಡಿಸ್ಬೇಕು. ಒತ್ತಡ ಬಿದ್ದಿರೋದು ಶಾಸಕರ ಮೇಲೆ. ಇಂಜಿನಿಯರ್ಸ್ ಈಗ ಏನಾಗಿದೆ, ನಮ್ಮಲ್ಲಿ SC ಖಾಲಿ ಇದೆ, ಒಂದು SC ಖಾಲಿ ಇದೆ, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಖಾಲಿ ಇದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ರೈತರು ಗಲಾಟೆ ಮಾಡ್ತಾರೆ ಅಂತ ಯಾರು ಬರಲ್ಲ ಸರ್. ಎಲ್ಲ ನಮಗೆ ಏನ್ ಪೋಸ್ಟ್ ಇದೆ 130% ಸಮಸ್ಯೆ ಹೇಳ್ಬೇಡಿ. ಸಮಸ್ಯೆ ಅಲ್ಲ, engineers ಇಲ್ಲ, ಬೇರೆಯವ್ರು ಯಾರು ಬರಲ್ಲ. ಇಲ್ಲಿ ಹೇಳೋದು ಸರಿಯಲ್ಲ. ಅದೇ ಬೇರೆಯವ್ರು ಬರಲ್ಲ. ಸರಿಯಲ್ಲ. ಅಲ್ಲಿ ಕಾಂಟ್ರಾಕ್ಟರ್ ಕಡೆಯಿಂದ ಮಾಡಿಸ್ತೀವಿ ಅಷ್ಟೇ, ಕೆಲಸ ಮಾಡಿಸ್ತೀವಿ. ಕೆಲಸ ಆಗ್ಬೇಕಲ್ವಾ, ಕೆಲಸ ಮಾಡ್ತೀವಿ. ಅದನ್ನ ಆನ್ ಟೈಮಿಗೆ ಮಾಡ್ಬೇಕು. ಅದು ಇಂಜಿನಿಯರ್ಸ್ ಅಂತೂ ಹಾಕಕ್ಕಾಗಲ್ಲ, ಅವರೇ ಮಾಡ್ತಾರೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಅವರೇ ಮಾಡೋದಾದ್ರೆ ಅವ್ರ ಜೊತೆ ನೀವು ಒಂದೊಂದು ದಿನ ಬರ್ರಿ ಕೆಲಸಕ್ಕೆ, ಏನಾಗಲ್ಲ. ಒಂದೊಂದ್ಸತಿ ಸೂಪರ್ವೈಸ್ ಮಾಡಿ ಸರ್. ನೀವು 2 ಡೇ ಆಯ್ತು. ಈಗ ಫೈನಲ್ ಟೈಮು 2 ಡೇಸ್ ಒನ್ಸ್ ಬಂದು ನೀವು ವೀಕ್ಷಣೆ ಮಾಡಿ ಸರ್. ಅದು ಅವಾಗ ಇನ್ನೂ ಚೆನ್ನಾಗಾಗುತ್ತೆ. ನಾವು ಮಾಡ್ತೀವಲ್ಲ, ಶನಿವಾರ ಎಲ್ಲ ಮಾಡ್ತೀವಿ. ನಮಗೆ ಬೇರೆ ಏರಿಯಾ ಜಾಸ್ತಿ ಇರುತ್ತೆ. ಏರಿಯಾ ತಾಲೂಕು ಆಫೀಸರ್ ಅದು ಮಾತಾಡ್ತೀವಿ ಬಿಡು, ಅದು ಮಾತಾಡ್ತೀವಿ ಬಿಡು. ಮದು ಮಿಷಿನ್ ಬಿಡಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಬೆಳಗ್ಗೆ ಬೇಡ ಅವ್ರಿಗೆ ಆದಾಯ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್. ಬಟ್ ಮ್ಯಾನ್ಯಲಿ ಶುರು ಮಾಡಿರ್ತೀವಲ್ಲ, ಅದೇನಾದರೂ ಒಳಗಡೆ ಸ್ವಲ್ಪ ಅಲ್ಲೇನು ರನ್ ಆಫ್ ಆಗಿಲ್ಲ ಇದುವರೆಗೂ. ಯಾಕಂದರೆ ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು. ಸೊ ಮಳೆಯಲ್ಲಿ ಏನಾದರೂ ಬಂದಾಗ ಒಳಗಡೆ ಕಟ್ಕೊಂಡಿದ್ರೆ ಅದನ್ನು ತೆಗಿಯೋದಕ್ಕೆ ಲೇಬರಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾರೆ. ಅದನ್ನು ಮಾಡ್ತಾ ಇರ್ತೀವಿ ಅಷ್ಟೇ, ಅದಕ್ಕೆ ಅವಕಾಶ ಕೊಡಿ. ಬೆಳಗಿಂದ ಹೇಳಿದ್ದೀನಿ, ಹೇಳ್ಬಿಡು ಭಾನುವಾರ ಮಾಡ್ತೀವಿ ಅಂತ ಹೇಳ್ಬಿಡು. ಹೇಳು ಪ್ರಭಾಕರ್. ಭಾನುವಾರ ನಾವು ಕೊಡ್ತೀವಿ. ಭಾನುವಾರ ಒಳಗಡೆ ಬಿದ್ದಿರೋಂಥ ಮಣ್ಣು ಡಿಸಿಲ್ಟ್ ವರ್ಕು ಎಲ್ಲ ದಿವಸ ನೀರು ಬರೋ ಲೆವೆಲ್ಗೆ ಭಾನುವಾರ ತಕ್ಕ ಅವರು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಮುಂದಿನ ಭಾನುವಾರ ಈ ಭಾನುವಾರ ಮೇಲೆ ಒಂದು ನಿಮಿಷ ಮದು, ನಾನೊಂದು ಇಂಟರ್ವ್ಯೂನ್ ಹಾಕ್ತೀನಿ ಮಧ್ಯೆ ಅಷ್ಟೇ. ಒಂದು ಕಲ್ಲಿ ಕುಂಡಿಸ್ಕೊಂಡು ಮಾತಾಡಿದೆ. ಎಲ್ಲಿ ಕೋಡ್ಗಲ್ ರೋಡ್ ಅಂತ ಬರುತ್ತೆ, ಕಟನ್ ಕವರು, ನಮ್ಮ ಇದು KSRTC ಡಿಪೋದ ಹತ್ರ ಒಂದು ಸ್ವಲ್ಪ ಅಲ್ಲಿ ಕಾಂಕ್ರೀಟ್ ವರ್ಕ್ ಮಾಡೋದಿದೆ, 2 ಇದೆ. ಇದಕ್ಕೇನು ಮಾಡಬೇಕು, ಕೋಡ್ಗಲ್ ರೋಡ್ ಕಟ್ ಮಾಡಿದ್ರೆ ಬೇರೆ ಎಲ್ಲಾರ ಆಲ್ಟರ್ನೇಟ್ ಇದೆಯಾ ಅಂತಲೂ ಕೂಡ ಚೆಕ್ ಮಾಡಿದೆ ನಾನು. ಇಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿದಾಗ ಯಾವುದೂ ಇಲ್ಲ. ಎಲ್ಲರೂ ಇನ್ನೊಂದು ಕಡೆ ಆಲ್ಟರ್ನೇಟ್ ರೋಡ್ ಅವರಿಗೆ ಕನ್ವೀನಿಯಂಟ್ ಮಾಡಿಕೊಟ್ಟು ಅಲ್ಲಿ ನಾವು ಅದನ್ನು ಕಟ್ ಮಾಡಬೇಕು. ಅದಕ್ಕೇನು ಹೇಳಿದೆ ನಾನು, ಕುಂಡಿಸ್ಕೊಂಡು ಇದು ರೋಡು ಕಟ್ ಮಾಡ್ತಿರಲ್ಲ ಅದೊಂದು, ಮತ್ತು ಅದಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಡಿವಿಯೇಷನ್ ಇಲ್ಲಿ ಮಾಡ್ತೀರ ಅಲ್ಲಿ ಫಸ್ಟ್ ಎಲ್ಲದನ್ನೂ ನೀವು ಬ್ಲಾಸ್ಟಿಂಗಿಂದ ಹಿಡಿದು ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಮಣ್ಣು ಹಾಕ್ಕೊಳ್ಳಿ. ಮತ್ತೇನಾಗುತ್ತೆ, ಅದನ್ನು ಅದ್ರ ಮೇಲೆ ಈಗ ಮಣ್ಣು ಹಾಕ್ಬಿಟ್ರೆ, ಈಗ ಅದ್ರ ಮೇಲೆ ಓಡಾಡಕ್ಕೆ ಬಿಟ್ಟರೆ ಏನಾಗುತ್ತೆ, ಕೆಳಗೆ ಮತ್ತೆ ಬ್ಲಾಸ್ಟಿಂಗ್ ಬಂದರೆ ಟೈಮ್ ತೊಗೊಳುತ್ತೆ.
ಅದನ್ನು ಫುಲ್ಲು ತಳ ಎಲ್ಲಿಗೆ ಇದು ನಮ್ಮದು ಸಿಬಿಲ್ ಇದು ಬರುತ್ತೋ ಅಲ್ಲಿವರೆಗೂ ನೀವು ತೆಗೆದು ಅದ್ರ ಮೇಲೆ ಮಣ್ಣು ಮುಚ್ಚಿ ಅಂತಂದೆ. ಮುಚ್ಚಿದ್ರೆ ಏನಾಗುತ್ತೆ, ಆಮೇಲೆ ಈಸಿಯಾಗಿ ಮಣ್ಣು ತಕ್ಕೋಬೋದು. ತಕ್ಕೊಂಡು ಅದನ್ನು ಕ್ಲೋಸ್ ಮಾಡಿಕೊಟ್ಬಿಟ್ಟು ಇಮಿಡಿಯೇಟ್ ಪ್ಯಾರಲಲ್ಲಾಗಿ ಆ ಕಡೆನೂ ಕೂಡ ಕೊಡಗಲ್ ರೋಡ್ದನ್ನು ಕಟ್ ಮಾಡಿಕೊಂಡ್ರೆ ಇದು ಅಲ್ಲಿ ನೀವು ಇದನ್ನು ಏನು ಕಾಂಕ್ರೀಟ್ ವರ್ಕ್ ಮಾಡ್ಕೊಳ್ಳೋವರೆಗೂ ಬೇರೆದನ್ನೆಲ್ಲ ನೀವು ಪ್ರೋಸೆಸ್ ಮಾಡ್ತಾ ಇದ್ರೆ ಈಸಿ ಆಗುತ್ತೆ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ ಸರ್. ನನ್ನ ಸಲಹೆ ಅದು ಕೊಟ್ಟಿದ್ದೀನಿ. ಅದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅದನ್ನು ಟೈಮ್ ಬಂದು ತಿಳ್ಕೊಂಡು ಅವ್ರು ಹೇಳಿದ್ರೆ ಅಷ್ಟು. ಅದೇ 6 ತಿಂಗಳು ಅಂತ ಇದೆರಡು ನಮಗೆ ಸಮಸ್ಯೆ ಮಾಡೋಣ. ಒಂದು ನೀವು ಯಾರು ಒಂದು 4-5 ಜನ ಬನ್ನಿ. ನಾಳೆ ಬೇಕಿದ್ರೆ ಎಲ್ಲರೂ ಕೂಡ ಇಂಜಿನಿಯರ್ನು ಯಾರನ್ನ ಈ ಕಾಂಟ್ರಾಕ್ಟರ್ನ ಎಲ್ಲರನ್ನೂ ಕರಿತೀನಿ. ಪ್ರಾಕ್ಟಿಕಲಾಗಿ ಎಲ್ಲೆಲ್ಲಿ ಏನೇನು ಬರ್ತದೆ ಹರ್ಡಲ್ಸು ಎಷ್ಟು ದಿವಸದಲ್ಲಿ ಮುಗಿಸ್ಬೋದು, ನಾವು ಸೆಂಟ್ರಿಂಗ್ ಹಾಕ್ಕೊಳ್ಳೋದು ಎಲ್ಲದೂ ಸೇರಿಸ್ಕೊಂಡು ಎಲ್ಲದನ್ನು ಇದು ಮಾಡಿ ಅದ್ರ ಮೇಲೆ ದಿನಾಂಕವನ್ನು ನಿಗದಿ ಮಾಡೋಣ. ಇಲ್ಲಿ ಯಾಕೆಂದರೆ ಅಲ್ಲಿ ವಾಸ್ತುಸ್ಥಿತಿ ಏನಿರ್ತದೋ ಆಮೇಲೆ ಏನು ಬರ್ತದೋ ಗೊತ್ತಿಲ್ಲ. ಮೇಲೆ ನೋಟಕ್ಕೆ ಏನಿರ್ತದೆ, ಒಳಗೆ ಹೆಂಗಿದೆ, ಒಳಗೆ ಲೂಸೇ ಸಿಗ್ಬೋದು, ಇಲ್ಲ ಹಾರ್ಡ್ ರಾಕೆ ಸಿಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ 2 ಕಟ್ಟನ್ ಕವರ್ ಅಂತೂ ಆಗಬೇಕವು. ಅದಕ್ಕೆಲ್ಲ ಎಷ್ಟು ದಿವಸ ಬೇಕು? ನಾವು ಪ್ಯಾರ್ಲಲ್ಲಾಗಿ ಈಗಾಗಲೇ ಹೇಳಿದೆ ಬರ್ತಾನೆ ಅವ್ರಿಗೆ. ಪ್ಯಾರ್ಲಲ್ಲಾಗಿ ನೀವು ಅಲ್ಲಿ ರೋಡ್ನ ಕೊಡಗಲ್ ರೋಡ್ನ ಕಟ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇನ್ನೊಂದು ಕಡೆ ಡಿವಿಯೇಷನ್ ರೋಡನ್ನು, ಯಾಕೆಂದರೆ ಇನ್ನೆಲ್ಲೂ ಡಿವಿಯೇಷನ್ ಕೊಡೋಕ್ಕೆ ಜಾಗ ಇಲ್ಲ. ಹಂಗಾಗಿ ಆ ರೋಡ್ ಕಟ್ ಮಾಡಿದರೆ ಕೊಡಬೇಕು. ಇವೆರಡಕ್ಕೂ ಫಸ್ಟ್ ಸೈಮಲ್ಟೇನಿಯಸ್ಸಾಗಿ ಎರಡನ್ನೂ ಮಾಡಿಕೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ. ಅದ್ರ ಮೇಲೆ ಎಷ್ಟು ದಿವಸ ಅಂತ ನಿಗದಿ ಮಾಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿದ್ರೆ ಸೂಕ್ತ. ಇಲ್ಲಾಂದರೆ ಸುಮ್ಮನೆ ನಾವು ಟೆಕ್ನಿಕಲ್ ಯಾರ್ಯಾರಿದ್ದಾರೆ ಟೆಕ್ನಿಕಲ್ ಸೌಂಡ್ ಇರೋರೆಲ್ಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ಕೊಳ್ಳಿ. ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು. ನಾಳೆನೇ ಬೇಕಿದ್ರೆ ಇಂಜಿನಿಯರ್ನೆಲ್ಲ ಕೂತ್ಕೊಳ್ಳಿ. ಯಾಕೆಂದರೆ ಡೈಲಿ ಕಸ ಇಲ್ಲಿಂದ ಉಳಿಯಾರ್ದು ಎಲ್ಲದೂ ಬರಬೇಕು, ಎಲ್ಲದೂ ಹೋಗಬೇಕು. ಒಂದೇ ಸತಿ ಡಿಗ್ ಮಾಡ್ಕೊಂಡು ಹೋಗೋದು ಪ್ಲಾನ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಹಂಗಾದ್ರೆ ಹಂಗಲ್ಲ, ಎಲ್ಲರೂ ನಿಂತ್ಕೊಳ್ಳೋಣ. ಅವ್ರು ಮಾಡ್ಲಿ, ಅವರು ಮಾಡೋದಕ್ಕೆ ಅವ್ರಿಗೆ ಸರ್ಕಾರದಿಂದ ಅವ್ರಿಗಾಗಿದೆ, ಅವ್ರು ಮಾಡ್ಲಿ. ಇಲ್ಲಿ ನಿಂತ್ಕೊಂಡೆ ಮಾಡಿಸ್ಬೇಕು, ಅದ್ರಲ್ಲೇನಿಲ್ಲ. ನಾನು ಮತ್ತೆ ಬೆಳಗ್ಗೆನೆ ಹೇಳಿದ್ದೆ ಅದಕ್ಕೆ ಫಸ್ಟ್ ಈಗ ಡಿವಿಯೇಷನ್ ರೋಡು ಹೇಳಿದ್ರಲ್ಲ ಆ ಥರ ಇದೆ ಅಂತಂದ್ರೆ ಈಗೇನು ಮತ್ತೆ ನಾವು ಇದನ್ನ ಮಾಡ್ಕೊಳ್ಳೋದು ಬೇಕಾಗಲ್ಲ. ಒಂದೇ ಸತಿ ಎಲ್ಲ ಕೆಲಸ ಮಾಡ್ಕೊಂಡು 2 ಕಿಲೋಮೀಟರ್ ವೈಸು ವೆಹಿಕಲ್ಸ್ ಹಾಕೊಂಡು ಮಾಡೋದಕ್ಕೆ ಅವಕಾಶ ಇದೆ. ಅದಾದರೆ ಈಸಿಯಾಗಿ ಆಗುತ್ತೆ, ಅದು ನಮ್ಮ ಆಗುತ್ತೆ. ಅದು ಬೇಕಿದ್ರೆ ಯಾವಾಗಾರು ನೆಕ್ಸ್ಟ್ ಟೈಮಿಗೆ ಬೇಕಿದ್ರೆ ಬ್ರಿಡ್ಜ್ ಮಾಡ್ಕೋಬೋದ, ರೋಡ್ ಮಾಡ್ಕೋಬೋದ ನೋಡೋಣ. ಅಷ್ಟರೊಳಗೆ ಆದರೂ ಪರವಾಗಿಲ್ಲ, ಸಂತೋಷ. ಆ ಪಾರ್ಟ್ನ ಫಸ್ಟ್ ಮಾಡ್ಕೊಂಡು ಅಲ್ಲೇ ಏನಾದ್ರು ಬ್ರಿಡ್ಜ್ ಮಾಡಿಕೊಂಡ್ರೆ ನಾವು ಇಮಿಡಿಯೇಟ್ ಕೊಡಗಲ್ ರೋಡ್ನು ಕನೆಕ್ಟಿವಿಟಿ ಮಾಡ್ಕೋಬೋದು. ಸರ್ ದಬ್ಬೆಗಡದಿಂದ ಅದರಲ್ಲಿ 650 ಮೀಟರ್ ಕೂಡ ಪಾರ್ಶಿಯಲಿ ಆಗಿರೋದು, ಅದು ಫುಲ್ CBL ರೀಚ್ ಆಗಿಲ್ಲ ಸರ್. ಆಯ್ತಾ ಸರ್? ಈಗ ಕೂಡ ಅದನ್ನೇ ಪಾರ್ಶಿಯಲಿ 0.65 ಅಂದರೆ 650 ಮೀಟರ್ ಕ್ಲಿಯರ್ ಆಗಿದೆ. ಅದು ಇರ್ತಕ್ಕಂಥದ್ದು ಅಲ್ಲ ಟೋಟಲ್ ಇರ್ತಕ್ಕಂಥದ್ದು 16 ಮೀಟರ್ ಡೀಪ್ ಕಟ್ಟಲ್ಲಿ ನಾವು 650 ಮೀಟರ್ ಕ್ಲಿಯರ್ ಮಾಡಬೇಕು. ಆಯ್ತಾ? ಅದರಲ್ಲಿ ಈಗ ನಾವು 16 ಮೀಟ್ರಲ್ಲಿ ಇನ್ನೂ ಒಂದು ವಾಟರ್ ಪ್ರಿಸಮ್ ಪ್ಲಸ್ ಒಂದು ಬರ್ಮ್ ಲೆವೆಲ್ ಅಂದರೆ 4.5 ಮೀಟರ್ ಅಷ್ಟು ನಾವು ಇನ್ನೂ ಹೋಗೋದಿದೆ 650 ಮೀಟ್ರಲ್ಲಿ. ಆಯ್ತಾ ಸರ್? ಅದನ್ನು ಹೋಗ್ಲಿಕ್ಕೆ ಈಗ ನಾವು 1 ಕಿಲೋಮೀಟ್ರಲ್ಲೇ ನಾವು ಆ ಒಂದು 90 ಮೀಟ್ರು ಅಥವಾ 120 ಮೀಟ್ರ್ ಮಾಡೋದಕ್ಕೆ 1-1.5 ತಿಂಗಳು ತಗೊಂಡಿದ್ವಿ. ಅಲ್ಲಿ ಕಂಟಿನ್ಯೂಸ್ ಆಗಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ವಿ, ಬ್ಲಾಸ್ಟಿಂಗ್ ಆಗಿದ್ದನ್ನ ರಿಮೂವ್ ಮಾಡ್ತಾ ಇದ್ವಿ, ಎಲ್ಲದೂ ಮಾಡ್ತಾ ಇದ್ವಿ. ಕಂಟಿನ್ಯೂಸ್ ಮಿಷಿನರಿ ಹಾಕೊಂಡು 1 ಕಿಲೋಮೀಟ್ರಲ್ಲಿ ನಾನು 1.2 ಇಂದ 1.5 ಮಾತಾಡ್ತಾ ಇಲ್ಲ, ಬರೀ 0.9 ಇಂದ 1.2ವರೆಗೂ ನಮ್ದೇನು ಫಸ್ಟ್ನೇ ಕಿಲೋಮೀಟ್ರ್ ದೊಡ್ಡ ಬ್ರಿಡ್ಜ್ ಇದೆಯಲ್ಲ ಅದನ್ನು ಮಾತ್ರ ಮಾತಾಡ್ತಿದ್ದೀನಿ. ಅದನ್ನೇ 2 ತಿಂಗಳು ನಾವು ಎಕ್ಸ್ಕವೇಷನ್ಗೆ ತಗೊಂಡ್ವಿ. ನಿಮ್ಮ ಎಲ್ಲರೂ ಕಣ್ಣೆದುರಿಗೆ ನಡೆದಿರ್ತಕ್ಕಂಥ ಕೆಲಸ ಅದು. ಅದನ್ನು ಕೂಡ ಕಂಪ್ಲೀಟಾಗಿ ಡ್ರಿಲ್ಲಿಂಗ್ ಮಾಡ್ತಾನೇ ಇದ್ವಿ, ಪದೇ ಡ್ರಿಲ್ಲಿಂಗ್ ಮಾಡಿ ಬ್ಲಾಸ್ಟ್ ಮಾಡ್ತಾ ಇದ್ವಿ. ಮಾಡೋ ಹಂತದಲ್ಲಿ ನಮಗೆ 3 ಮೀಟ್ರ್ 4 ಮೀಟ್ರ್ ಡ್ರಿಲ್ಲಿಂಗ್ ಮಾಡಿದ್ರು ಸರ್ ಆಗ್ತಕ್ಕಂಥದ್ದು 1.5 ಮೀಟ್ರ್ 2 ಮೀಟ್ರ್ ಅಷ್ಟೇ ಬ್ಲಾಸ್ಟ್ ಆಗೋದು. ಅದನ್ನು ಮತ್ತೆ ರಿಮೂವ್ ಮಾಡಿ ನಾವು ಮತ್ತೊಮ್ಮೆ ಡ್ರಿಲ್ಲಿಂಗ್ ಮಾಡುವಾಗ ಟೈಮ್ ತಗೊಂಡಿದ್ದೆ ಸರ್. ಒನ್ ಮಂತಲ್ಲಂತೂ ಖಂಡಿತ ಆಗಲ್ಲ. ನನ್ನ ಅನಿಸಿಕೆ ಅಲ್ಲ, ಅಲ್ಲಿ ಏನು ನಾವು ಆರ್ಡ್ರ್ ಆಗಿ ತೆಗಿತೀವಲ್ಲ ಅಲ್ಲಿ ಅಟ್ ಎ ಟೈಮ್ 25 ಮಿಷಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸರ್. ನಾನು ಅದನ್ನೇ ತಮ್ಗೆ ಹೇಳ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಹೆಚ್ಚಿಗೆ ಕೊಡಿ. ಇನ್ನೊಂದು ಸರಿ ನಾವು ಕಾಂಟ್ರಾಕ್ಟ್ ಹತ್ರ ಹೆಚ್ಚಿಗೆ ಮಿಷಿನ್ ಹಾಕಿ ಕೆಲಸ ಮಾಡೋದಕ್ಕೆ ಸಾಹೇಬ್ರ ಕಡೆಯಿಂದ ಹೇಳಿಸಿ ನಾವು ಇನ್ನೊಂದು ಟೈಮಿಂಗಲ್ಲಿ ಆದಷ್ಟು ಬೇಗ ಮುಗಿಸೋದಕ್ಕೆ, ನಾನು ಇಂಥ ಅವಧಿ ಅಂತ ಹೇಳಲ್ಲ, ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸೋದಕ್ಕೆ ಒಂದು ಟೈಮ್ ತಗೊಂಡು ಬರ್ತೀವಿ. ಅದನ್ನ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಡೀಪ್ ಕಟ್ಟಿದೆಯಲ್ಲ ಅದು ಕೂಡ ಚರ್ಚೆ ಮಾಡಿದ್ವಿ. ಎಲ್ಲ ವಿಚಾರಗಳು
ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾಕೆ ಡಿಲೇ ಆಯಿತು, ಯಾವ್ಯಾವ ಹಂತದಲ್ಲಿ ಡಿಲೇ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ. ಯಾವುದು ಕೂಡ ಐಡೆಂಟಿಫಿಕ್ ಮಾಡಿಲ್ಲ. ಎಲ್ಲ ಮುಖಂಡರು ಬಂದ್ರು, ಆ ಮುಖಂಡರಿಗೆ ಎಲ್ಲರೂ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅದು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜವಾಬ್ದಾರಿ ತಗೋತಾ ಇದ್ದೀವಿ. ಜವಾಬ್ದಾರಿಯಿಂದ ನಾವು ಒಬ್ಬರೇ ತಗೋತಾ ಇಲ್ಲ. MLA ಸರ್, ನಾವೆಲ್ಲರೂ ಕೂಡ ಏನು ಜವಾಬ್ದಾರಿ ಇರುವಂತ ಎಲ್ಲ ಅಧಿಕಾರಿಗಳಿದ್ದೀವಿ, ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿದ್ದೀವಿ, ಎಲ್ಲರೂ ಕೂಡ ನಾವು ಜವಾಬ್ದಾರಿ ತಗೋತೀವಿ. ಸೊ ಆದಷ್ಟು ನಾವು ಡಿಲೇನು ಮಾಡೋದಿಲ್ಲ, ಜೊತೆಗೆ ಆ ನೆಗ್ಲಿಜೆನ್ಸಿ ಕೂಡ ಮಾಡೋದಿಲ್ಲ. ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ. ಅದಕ್ಕೆ ನೀವು ಸಹಕಾರ ಬೇಕು ದಯವಿಟ್ಟು. ಅಷ್ಟು ದಿನ ನಾವು ಇಲ್ಲೇ ಕೂತ್ಕೊಳ್ಳೋದು ನಮಗೂ ಕೂಡ ಕಷ್ಟ ಆಗುತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ತೀವಿ. ನೀವೇನೋ ನಮ್ಗೆ ತೊಂದರೆ ಕೊಡ್ತೀರಾ ಅಂತ ಅಲ್ಲ, ನಿಮ್ಮ ಜವಾಬ್ದಾರಿ ಕೂಡ ನಮ್ದಾಗುತ್ತೆ. ಅದಕ್ಕಿಂತ ನಾರ್ಮಲ್ಗಿಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ತೀವಿ. ಹೇಳಿ ದಯಮಾಡಿ. ನಾಳೆ ಹಾಂ, ಬೆಳಗ್ಗೆನಾರ ಕರೆಸಿ ಸಂಜೆನಾರ ಕರೆಸಿ ಯಾರನ್ನ ನಿಮಗೆ ವಾರ್ ಫುಟಲ್ಲಿ ಕೆಲಸ ಮಾಡಿಸ್ತೀವಿ. ನಿಮ್ಮನ್ನ ಜೊತೆಲಿ ಇಟ್ಕೊಂಡು ನಿಮ್ಮ ಜೊತೆ ಕರೆಸ್ತೀವಿ. ಅವ್ರನ್ನ ಕರೆಸೋದ್ರಿಂದ ಉಪಯೋಗ ಇಲ್ಲ. ಇಲ್ಲಿ ಕೆಲಸ ಮಾಡೋಣ ಅವನು. ನಾನು ಬೆಳಗ್ಗೆನೂ ಹೇಳಿದ್ದೀನಿ ನಿಮಗೆ ಯಾಕಾಗಲ್ಲ 5 ಪೈಸೆ ರೇ ಡಿಪಾರ್ಟ್ಮೆಂಟಿಂದ 5 ಪೈಸೆ ದುಡ್ಡು ಕೊಟ್ಟಿಲ್ರಿ ಅವ್ನ ಕಾಂಟ್ರಾಕ್ಟ್ರಿಗೆ. ಅವ್ರನ್ನ ಕರ್ಸೇನ್ರಿ ಕೇಳೋಣ ನಾನು? ಬೇಡ, ಅದನ್ನ ಬೇಡ ನಿಮಗೆ ಸಂಬಂಧನೂ ಬೇಡ. ಅವನ್ ತಾವು ಕೆಲಸ ಮಾಡಿಸ್ತೀನಿ ಕಾಂಟ್ರಾಕ್ಟರ್ ಹತ್ರ. ನಿಮ್ಮ ಮುಂದೆ ನೀವು ಜೊತೆಲಿರಿ, ನಾನು ಇರ್ತೀನಿ. ನನಗೆ ವೇಳೆ ಸಿಕ್ಕಿದಾಗೆಲ್ಲ ನಿಮ್ಮ ಜೊತೆ ಅಲ್ಲಿ ಬರ್ತೀನಿ. ಎಲ್ಲ ಕೂತ್ಕೊಂಡು ಒಟ್ಟಾಗಿ ಕೆಲಸ ಮಾಡ್ಸೋಣ. ನಮಗೆ ಗೊತ್ತಾಗುತ್ತೆ ಅವಾಗ ಯಾವ ರೀತಿಯಲ್ಲಿ ಕೆಲಸ ಸ್ಪೀಡಪ್ ಆಗಬೇಕು, ಇನ್ನೇನೇನು ಬೇಕು ಅಂತ. ನೀವು ಹೇಳ್ದಂಗೆ ಆ ಮೆಷಿನರೀಸ್ನೋ ಇದನ್ನು ಕೊಡಿಸೋ ಜವಾಬ್ದಾರಿ ನಂದು. ಆ ಥರ ನಿಮ್ಮ ಜೊತೆ ಸಹಕಾರ ಇಟ್ಕೊಂಡು ಕೆಲಸನ ವಾರ್ ಫುಟಲ್ಲಿ ಮಾಡಿಸೋಣ. ದಯಮಾಡಿ ಅದಕ್ಕೆ ಸಹಕಾರ ಮಾಡಿ. ಇಲ್ಲ ಒಂದೇನಾಗಿದೆ ಅಣ್ಣ ಇಲ್ಲಿ ಕೇಳು. ಅಲ್ಲ ಅವ್ರದ್ದೆಲ್ಲ ಎರಡು ಬ್ಲಾಸ್ಟ್ ಎಲ್ಲ ಬಿದ್ದು ಖಂಡಿತ ಯಾರ್ದು ಅಲ್ಲಿ ಅರ್ಥ ಆಗುತ್ತೆ, ಖಂಡಿತ ಅರ್ಥ ಆಗುತ್ತೆ ಬ್ರದರ್, ಖಂಡಿತ. ಬೇಡ ಒಳ್ಳೇದಾಯ್ತು. ನಿಮ್ಮ ಅವೇರ್ನೆಸ್ ತುಂಬಾ ಒಳ್ಳೇದು. ಎಲ್ಲ ಸೇರ್ಕೊಂಡು ಮಾಡೋಣ ಮದಣ್ಣ. ಆ ಥರ ಒಂದು ಪ್ಲಾನ್ ಮಾಡ್ಕೊಳ್ಳಿ ನೀವೆಲ್ಲ. ನಾವು ನಿಂತ್ಕೊಂಡು ಎಲ್ಲ ಈಗ ನೀವು ಚರ್ಚೆ ಮಾಡಿ ಹೇಳಿ ಸರ್. ಸಮಾಧಾನ ನೀವು ಚರ್ಚೆ ಮಾಡಿ ಹೇಳಿ. ಅಲ್ಲ ನಾನು ಬುಕ್ಕಾಪುರದ ಕಡೆ ಇದೆ ನಾಳೆ ಮಂಗಳವಾರ, ಹಂಗಾಗಿ ನಾನು ಲೇಟ್ ಆಗ್ತದೆ. ಅಲ್ಲ ನಾನು ಇರ್ತೀನಿ. ಎಷ್ಟು ಮಿಷಿನರೀಸ್ ಬೇಕು ಎಲ್ಲ ಹಾಕಕ್ಕೆ ಹೇಳ್ತೀನಿ. ಎಲ್ಲ ಕೂತ್ಕೊಂಡು ನಿಮ್ಮ ಮುಂದೆನೇ ನಡೀತದೆ. ನೀವು ಹಂಗೆ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ್ ಅವರೇ. ಆವಾಗ ನಮಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲಿ ಏನಿದೆ ಅಂತ. ಇಮಿಡಿಯೇಟ್ ಸೋಮವಾರದಿಂದ ಈ ಕಡೆ ಕೆಲಸ ಮುಗಿದೋಗಿದ್ರೆ ಸೋಮವಾರದಿಂದ ಆ ಕಡೆಗೆ ಎಲ್ಲ ವೆಹಿಕಲ್ಸ್ ಅಲ್ಲಿರೋವೆಲ್ಲ ಶಿಫ್ಟ್ ಮಾಡೋಕ್ಕೆ ಹೇಳೋಣ. ಶಿಫ್ಟ್ ಮಾಡಿ ಶುರು ಮಾಡ್ಕೊಳ್ಳೋಣ. ಬ್ಲಾಸ್ಟಿಂಗ್ 2 ಟೀಮ್ ಮಾಡೋಕ್ಕೆ ಹೇಳೋಣ. 200 ಮೀಟ್ರ್ ದೂರದಲ್ಲಿ ಬ್ಲಾಸ್ಟಿಂಗ್ ಮಾಡ್ಬೋದು ಅಂತಾರೆ. ಹಂಗೆ ಹಾಕ್ಕೊಂಡು ಆಲ್ಟರ್ನೇಟ್ ಮಾಡ್ಕೊಂಡು ಹೋಗೋಣ ಸರ್. ಹಂಗೆ ಒಂಥರ ಒಂದು ಇದ್ರಲ್ಲಿ ವಾರ್ ಫೋಟಲ್ಲಿ ಕೆಲಸ ಮಾಡೋಣ. ದಯಮಾಡಿ ನೀವೆಲ್ಲರೂ ನಾವು ಎಲ್ಲರೂ ಕಾಳಜಿಯಿಂದ ನಾವೆಲ್ಲರೂ ಕೂಡ ಹೆಂಗೆ ಕೆಲಸ ಬೇಕೋ ಹಂಗೆ ಪ್ಲ್ಯಾನ್ ಮಾಡೋಣ. ಯಾಕೆಂದರೆ ನಾವು ಅಲ್ಲ ಮಲ್ಲಿಕಾರ್ಜುನ ಮಧು ಸರ್ ನಿಮ್ಮದೇ ವರ್ಕ್ ಶೆಡ್ಯೂಲ್ ಇರಲಿ. ಅದ್ರ ಪ್ರಕಾರನೇ ಮಾಡಂಗೆ ಎಷ್ಟು ವೆಹಿಕಲ್ ಬೇಕು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡೋಣ ಸರ್. ಅದ್ರ ಪ್ರಕಾರ ಕೆಲಸ ಮಾಡಿಸ್ಕೊಂಡು ಹೋಗೋಣ ಬಿಡಿ ಸರ್. ಆಗಲಿ, ನೀವು ಅಂದ್ಕೊಂಡಿದ್ದ ಟೈಮ್ಗೆ ಆಗಲಿ, ಸಂತೋಷ ಅಲ್ವಾ? ಆ ಥರನೇ ಮಾಡೋಣ. ಅಲ್ಲ ಅವ್ರಿಗೆ ಬೇಡ, ಅವ್ರದ್ದು 6 ತಿಂಗಳು ವರ್ಕ್ ಶೆಡ್ಯೂಲ್, ಅವ್ರದ್ದು ಬೇಡ, ಸವಾಸನೆ ಬೇಡ ಅವ್ರದ್ದು. ನಿಮ್ಮ ವರ್ಕ್ ಶೆಡ್ಯೂಲ್ ಇಟ್ಕೊಂಡೆ ಕೆಲಸ ಮಾಡೋಣ ನಡ್ರಿ, ಮಾಡೋಣ. ಆಗ್ಬೋದಲ್ಲ? ನಿಮ್ಮ ವರ್ಕ್ ಶೆಡ್ಯೂಲ್ ಇಟ್ಕೊಳ್ಳೋಣ. ಅವ್ರ ಹತ್ರ ಇರೋ ಎಲ್ಲ ಮಿಷಿನ್ಸ್ ಇಲ್ಲಿಗೆ ಶಿಫ್ಟ್ ಮಾಡ್ಸೋಣ ಸರ್. ಬ್ಲಾಸ್ಟಿಂಗ್ ಎಲ್ಲೆಲ್ಲಿ ಬೇಕು ಹೇಳಿ ಸರ್. ಎಲ್ಲೆಲ್ಲಿಗಿಂದ ಯಾವ ಟೈಮ್ಗೆ ಏನೇನು ಶಿಫ್ಟ್ ಮಾಡ್ಕೋಬೇಕು ನಮ್ಮ ಟೆಕ್ನಿಕಲ್ ಹುಡುಗರು ಯಾರಿದ್ದಾರೆ ಇಂಜಿನಿಯರ್ಸು ಅವ್ರು ಹೇಳಿದ್ರೆ ಅದೇ ಥರ ಮಾಡಿಕೊಂಡು 2 ಡೇಸ್ ಮುಂಚೆ 2 ದಿವಸ ಮುಂಚೆ ಅಲ್ಲ 2 ದಿವಸ ಮುಂಚೆ 2 ದಿವಸ ಮುಂಚೆ ನಮ್ಗೆ ಹೇಳಿದ್ರೆ ಆ ಥರ ನಾವು ತಹಸೀಲ್ದಾರ್ ಅದು ಅವ್ರಿಗೆ ಇಂಜಿನಿಯರ್ಸ್ಗೆ ಇವ್ರಿಗೆ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬೇಗ ಮುಗಿದ್ರೆ ಸಂತೋಷ ಅಲ್ವಾ? ಒಳ್ಳೇದದು. ಆ ಥರ ಮಾಡೋಣ ಸರ್. ಅಲ್ಲ ಮಾಡೋಣ ಸರ್. ಈಗ ಏನು ಮಾಡ್ತೀವಿ, ಯಾವುದೇ ಆಗಲಿ, ಯಾವುದೇ ಹಣ್ಣಾಗಲಿ ತರಕಾರಿ ಆಗಲಿ ಏನೇ ಕೊಂಡ್ಬೇಕಾದ್ರೆ ಯಾವ್ದು ಚೆನ್ನಾಗಿದೆ ನೋಡ್ತೀವಿ, ಯಾವ್ದು ಕಡಿಮೆಗೆ ಸಿಗುತ್ತೆ ನೋಡ್ತೀವಿ. ಅದನ್ನು ಅದೇ ಥರ ನಾವು ಈಗ ಅಡಾಪ್ಟ್ ಮಾಡ್ಕೊಳ್ಳೋಣ. ಇವ್ರು 6 ತಿಂಗಳಾದರೆ ಇವ್ರು ಬೇಡವೇ ಬೇಡ, ಇವ್ರ ಸವಾಸನೆ ಬೇಡ. ನಾವೇ ನಿಮ್ದು ಇದೆಯಲ್ಲ ನಿಮ್ದನ್ನೇ ನಾವು ಅಡಾಪ್ಟ್ ಮಾಡ್ಕೋತೀವಿ. ನಡ್ರಿ ಮಾಡೋಣ. ಆಗ್ಬೋದಲ್ಲ? ಆಗುತ್ತೆ. ಅದನ್ನ ಈಗ ಯಾವ್ದು ಸುಲಭವಾಗಿ ಬೇಗ ಸುಲಲಿತವಾಗಿ ಆಗುತ್ತೋ ಅಂಥದನ್ನ ನಾವು ದಾರಿ ಹುಡುಕೊಳ್ಳೋಣ. ಆಗ್ಲಿ, ಅದ್ರಲ್ಲೇನಿದೆ. ಖಂಡಿತ ಹೇಳ್ತೀನಿ ಅದನ್ನ. ಎಲ್ಲೆಲ್ಲಿದ್ದಾವೆ ತರ್ಸಕ್ಕೂ ಹೇಳ್ತೀನಿ. ಇಲ್ಲೆಷ್ಟಿದಾವೆ ಎಲ್ಲವನ್ನೂ ಇಲ್ಲಿಗೆ ಡೆಪ್ಯೂಟ್ ಮಾಡಕ್ಕೆ ಹೇಳ್ತೀನಿ. ನಾವು ಹಿಂದೆ ನಿರ್ಧರಿಸಿದಂತೆ ಅಬ್ಬೆಘಟ್ಟ ತಕ್ಕ ಕಾಮಗಾರಿ ಮುಗಿಯೋ ತಕ್ಕ ಇದು ಗಾರಣಿ ಹಾಗೇನೆ ಮುಂದುವರಿಯುತ್ತೆ. ಅದ್ರಾಗೆ ನಾವು ಮತ್ತೆ ಮಾತಿಗೆ ತಪ್ಪಲ್ಲ. ಒಂದು ಅಷ್ಟರೊಳಗೆ ಅಬ್ಬೆಘಟ್ಟ ತಕ್ಕ ಕಾಮಗಾರಿ ಮುಗಿಯೋದ್ರೊಳಗೆ ನಾವು ಏನು ಚರ್ಚೆ ಮಾಡಿದೀವೋ
ಅಷ್ಟು ಡಾಕ್ಯುಮೆಂಟೇಶನ್ ಏನಿದೆ ಮತ್ತು ಪ್ರೊಸೆಸ್ ಏನಿದೆ ಅದನ್ನ ಅಷ್ಟರೊಳಗೆ ಮುಗಿಸಿದ್ರೆ ಎಲ್ಲರಿಗೂ ಸಹ ಅವ್ರ ಪ್ರೋಸೆಸ್ ಬೇಡವೇ ಬೇಡ, ಬಿಟ್ಟಾಕಿಯಿಂದ ನಿಮ್ಮನ್ನ ಬಿಟ್ಟಾಕಿಯಿಂದ ಅವ್ರದನ್ನ ಈಗ ಟೆಕ್ನಿಕಲ್ ಆಗಿ ಫಾರೆಸ್ಟ್ ಕ್ಲಿಯರೆನ್ಸ್ ಏನು ಇಲ್ಲ ಇಲ್ಲಿ, ಫಾರೆಸ್ಟ್ ಇಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಅದು ಬೇರೆ, ಅದು ಆಮೇಲೆ ಅದ್ರದ್ದು ಇದು ಬರಬೇಕು, ಅದ್ರದ್ದು ಇದೆಲ್ಲ ಬರಬೇಕು. ಅದನ್ನ ಕೊಡ್ತೀವಿ ನಾವು, ಅದನ್ನ ಮಾಹಿತಿ ಎಲ್ಲ ತರಿಸಿ ಸರ್, MDನೂ ಕೂರಿಸಿ ನಿಮ್ಮ ಜೊತೆ ಕುಂಡಿಸ್ತೀನಿ ಅಂತ ಹೇಳಿ